ಸರ್ ಹೀಗೆ ಸಡನ್ ಆಗಿ ಮಿಸ್ ಆಗಿದ್ದಾಳೆ ಅಂದರೆ ಅವಳಿಗೇನಾದ್ರು ಹೆಚ್ಚು ಕಡಿಮೆ ಆಗಿರ್ಬೋದಲ್ವಾ ಸರ್? ನಾವೇನಾದ್ರು ಸ್ಟೆಪ್ ತಗೋಬೇಕಲ್ವಾ ಸರ್? ಅಟ್ಲೀಸ್ಟ್ ಪೊಲೀಸ್ ಕಂಪ್ಲೇಂಟ್ ಆದ್ರೂ ಕೊಡಲ್ವಾ? ನೀವೇನು ಕಂಪ್ಲೇಂಟ್ ಅದು ಇದು ಅಂತ ಎಲ್ಲೆಲ್ಲ ಹೋಗ್ತಿರಲ್ಲ. ಅಷ್ಟೆಲ್ಲ ಏನೂ ಆಗಿರೋದಿಲ್ಲ. ನಮ್ಮವ್ರಿಗೆ ನಾವೇ ಯಾಕೆ ಕೆಟ್ಟದ್ದು ಬಯಸ್ಬೇಕು ಹೇಳಿ? ಮೋಸ್ಟ್ಲಿ ಅಪ್ಪು ನೋಡಕ್ ಹೋಗಿರ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ಹೋಗಿರ್ಬೋದು. ಬಟ್ ನನ್ಗೆ ಈಗಲೂ ನಂಬಕ್ಕಾಗ್ತಾ ಇಲ್ಲ. ಐ ಸ್ಟಿಲ್ ಕ್ಯಾನ್ ಬಿಲೀವ್ ಅವಳು ನಿಮ್ಮ ಜೊತೆ ಟಚ್ಚಲ್ಲಿ ಇದ್ದಾಳೆ ಅಂತ ನಾನು ಇಷ್ಟು ದಿನ ಆರಾಮಾಗಿದ್ದೆ. ಬಟ್ ನೀವು ನೋಡಿದ್ರೆ ಹೀಗಂತ ಇದ್ದೀರಾ. ನಿಜ ನಿಮ್ಗೇನು ಗೊತ್ತೇ ಇಲ್ವಾ? ಸರ್ ನನಗೂ ಏನೂ ಗೊತ್ತಿಲ್ಲ ಸರ್. ತಲೆ ಕೆಡ್ಸ್ಕೋಬೇಡಿ ಬ್ರೋ. ಅವಳು ಮೊದಲು ಹಿಂಗೇನೆ. ಅಯ್ಯೋ ಈಗಲಾದ್ರೂ ಸ್ವಲ್ಪ ದಿನ ಆಗಿದೆ ಅಷ್ಟೇ. ಮೊದಲು ಒಂದು ತಿಂಗಳೆಲ್ಲ ಹೋಗ್ಬಿಡ್ತಾ ಇದ್ಲು ಹೇಳ್ತೀರಾ. ಬರ್ತಾಳೆ, ಇವತ್ತೆಲ್ಲ ನಾಳೆ ಬರ್ತಾಳೆ, ಆರಾಮಾಗಿರ್ತಾಳೆ. ತಲೆ ಕೆಡ್ಸ್ಕೋಬೇಡಿ. ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡೋಣ. ಸರಿ ಸರ್. ಕಾಫಿ ಏನಾದರೂ? ಇಲ್ಲ, ನಾನಿನ್ನು ಹೊರಡ್ತೀನಿ. ಬಾಸ್, ಯಾರು ಬಾಸ್ ಅವರು? ಹೀಗೆ ಬೇಡದೇ ಇರೋ ಒಬ್ಬ ಅತಿಥಿ. ಅವನ ಬಗ್ಗೆನೇ ತಲೆ ಕೆಡಿಸ್ಕೊಬೇಡ. ಬೇಡದೇ ಇರೋ ವಿಷಯ ಅದು. ಆವಾಗಲೇ ಏನೋ ಹೇಳ್ತಿದ್ದಲ್ಲ, ಬರ್ತ್ಡೇ. ಹೌದು ಬಾಸ್, ಬರ್ತ್ಡೇ. ಮಕ್ಕಳದು ಬರ್ತ್ಡೇ ಮಾಡ್ತಿದ್ದಾರೆ ಇವತ್ತು. ತುಂಬ ವರ್ಷಗಳ ನಂತರ ಈ ಥರದ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಮಗಳು ಸಿಕ್ಕಿರೋ ಖುಷಿ ಬೇರೆ ಇದೆ. ಆ ಮನೆಯಲ್ಲಿ ಡಬಲ್ ಧಮಾಕ ಬಾಸ್ ಇವತ್ತು. ಇಷ್ಟು ದಿನ ಏನೇನೋ ಪ್ಲ್ಯಾನ್ ಮಾಡಿದೆ, ಯಾರ್ಯಾರನೋ ಇಟ್ಕೊಂಡು ಪ್ಲ್ಯಾನ್ ಮಾಡಿದೆ, ಯಾವುದೂ ವರ್ಕೌಟ್ ಆಗಲಿಲ್ಲ. ಈ ಸಲ ನಾನೇ ಡೈರೆಕ್ಟಾಗಿ ಇಳಿತೀನಿ. ಮಿಸ್ ಆಗೋ ಚಾನ್ಸೇ ಇಲ್ಲ. ಕೈಗೆತ್ಕೊಂಡಿರೋ ಕೆಲಸನ ಮುಗಿಸಿಲ್ಲ ಅಂದರೆ 3% ಬೆಲೆನೂ ಇರೋದಿಲ್ಲ. ಬರ್ತ್ಡೇ ಅಲ್ಲ, ಅದನ್ನು ಲಾಸ್ಟ್ ಡೇ ಮಾಡ್ತೀನಿ. ಬಾಸ್ 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 ಇಲ್ಲೇ ಇರ್ತೀನಂದ್ರಲ್ಲ. ಯಾರೋ ನೀನು? ನಾನು ಯಾರು? ಇಲ್ಲೇನೋ ಮಾಡ್ತಿದ್ಯಾ? ನನ್ನ ಮನೆಯಲ್ಲಿ ನನ್ನನ್ನು ಯಾರು ಅಂತ ಕೇಳೋದಿಕ್ಕೆ ಎಷ್ಟು ಧೈರ್ಯ ನಿನಗೆ? ಯಾರೋ ನೀನು? ಗೊತ್ತಾಗ್ಲಿಲ್ವೇನೋ? ಅಯ್ಯೋ ಬಾಸ್, ನೀವಾ? ನಾನೇ. ನನ್ನ ಮರ್ಯಾದೆ ಕಳಿತೀಯ ಕಣ ನೀನು. ಅಲ್ಲ ಕಣ, ಈ ವಾಯ್ಸ್ಗೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಫ್ಯಾನ್ಸ್ ಅವ್ರು ಗೊತ್ತಾ? ಅಂತಾರಲ್ಲ, ನನ್ನ ವಾಯ್ಸಾಗಿ ಕಂಡುಹಿಡಿಲ್ಲ ನೀನು. ವೇಸ್ಟ್ ಕಣ. ಅಯ್ಯೋ ಬಾಸ್, ಒಂದು ನಿಮಿಷ ಜೀವನೇ ಬಾಯಿ ಬಂದಂಗೆ ಆಗ್ಬಿಟ್ಟಿತ್ತು ಬಾಸ್. ಅದಕ್ಕೆ ತಲೆ ಕೆಲಸನೇ ಮಾಡಲಿಲ್ಲ. ಸಾರಿ ಬಾಸ್. ಸುಮ್ಮನೆ ಬಾಸ್ ಬಾಸ್ ಅಂತೀಯ. ಈ ಬಾಸ್ನೇ ಕರೆಕ್ಟು. ನಿನ್ನ ಕೈಲಿ ನನಗೆ ಕಂಡುಹಿಡಿಯೋಕ್ಕಾಗಲಿಲ್ಲ ಅಂತ ಅಂದರೆ ಇನ್ಯಾರ ಕೈಲೂ ಕಂಡುಹಿಡಿಯೋಕ್ಕಾಗಲ್ಲ. ದಟ್ ಮೀನ್ಸ್ ನನ್ನ ಗೆಟಪ್ಪು ಸೆಟಪ್ಪು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಅಲ್ವಾ? ಏನು ಪ್ಲಸ್ ನಿಮ್ಮ ಪ್ಲ್ಯಾನು? ಏನೋ ದೊಡ್ಡದಾಗೆ ಸ್ಕೆಚ್ ಹಾಕಿರೋ ಥರ ಇದೆ. ಶತ್ರುಗಳನ್ನ ಸೋಲಿಸ್ಬೇಕು ಅಂತಂದರೆ ಈ ಥರ ಏನಾದರೂ ಮಾಡಲೇಬೇಕು. ನನ್ನ ಕೆಲಸ ಸಾಧಿಸ್ಕೊಳ್ಳೋದಕ್ಕೆ ನಾನು ಏನು ಮಾಡೋದಕ್ಕೂ ರೆಡಿ. ಇವತ್ತು ನಾನು ಇದೇ ಗೆಟಪ್ಪಲ್ಲೇ ಅವ್ರ ಮನೆಗೆ ಹೋಗ್ತೀನಿ. ಇವೆಂಟ್ ಮ್ಯಾನೇಜರ್ ಹತ್ರ ಆಲ್ರೆಡಿ ಮಾತಾಡಿಟ್ಟಿದ್ದೀನಿ, ಒಂದು ಸರ್ಪ್ರೈಸ್ ಎಲಿಮೆಂಟ್ ಇದೆ ಅಂತ. ಆ್ಯಂಡ್ ಆ ಸರ್ಪ್ರೈಸ್ ಎಲಿಮೆಂಟ್ ಏನು ಗೊತ್ತಾ? ಈ ಜೋಕರ್. ಜೋಕರ್ ಅವತಾರದಲ್ಲಿ ಹೋಗಿ ಫಸ್ಟ್ ಮಕ್ಕಳನ್ನ ನನ್ನ ಕಡೆಗೆ ಎಳ್ಕೋತೀನಿ. ಹಾಗೆ ಎಲ್ರೂ ಯಾಮಾರಿಸಿ ಮಿಂಚುನ ಅಲ್ಲಿಂದ ಎತ್ತಾಕೊಂಡ್ಬರ್ತೀನಿ. ಇದೆ ನನ್ನ ಮಾಸ್ಟರ್ ಪ್ಲ್ಯಾನ್. ಒಟ್ನಲ್ಲಿ ಅವ್ರನ್ನಂತೂ ಖುಷಿಯಾಗಿಡೋದಕ್ಕೆ ನಾನು ಬಿಡೋದಿಲ್ಲ.
ಅವ್ರ ನೆಮ್ಮದಿ ಕಿತ್ಕೊಂಡಾಗಲೇ ನನಗೆ ನೆಮ್ಮದಿ ಸಿಗೋದು. ಬಾಸ್ ಅಂದರೆ ಏನು ಮಾತಾಡ್ತಿದ್ದೀರಾ ನೀವು? ನನಗೆ ದ್ರೋಹ ಮಾಡಿರೋ ನಮ್ಮಮ್ಮ, ನನ್ನ ಮಾವ, ಎಸ್ಪೆಷಲಿ ಆ ಗೌತಮ್, ದಿವಾನ್, ಅವನ ಹೆಂಡತಿ ಭೂಮಿಕಾ ಆಗಿರಲಿ, ನನ್ನ ತಂಗಿದಿರಾಗಿರಲಿ, ಯಾರೊಬ್ರು ನಾನು ಬಿಡೋದಿಲ್ಲ. ಎಲ್ರ ಮೇಲೂ ಹೋಲ್ಸೇಲಾಗಿ ರಿವೆಂಜ್ ತಗೋತೀನಿ. ನಾನು ಎಂಥವನು ಅಂತ ಎಲ್ರಿಗೂ ಗೊತ್ತಾಗಬೇಕು. ಬರ್ತಾ ಇಲ್ಲ ಈವೆಂಟ್ ಮ್ಯಾನೇಜರು ಏನೋ ಸರ್ಪ್ರೈಸ್ ಇದೆ ಅಂತ ಹೇಳಿದ್ರು ಅಂತ ಹೇಳಿದೆ. ಬಿಗ್ ಬ್ರೋ ಆ್ಯಕ್ಚುಲಿ ನಾನು ವೆಯ್ಟ್ ಮಾಡ್ತೀನಿ. ಹಾಗೆ ಫೋನ್ ಮಾಡಿ ಕೇಳಿದೆ, ಬಟ್ ಇಲ್ಲೇ ಬಂದು ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ರು. ಮೋಸ್ಟ್ಲಿ ತುಂಬ ದೊಡ್ಡ ಸರ್ಪ್ರೈಸೇ ಇರಬೇಕು. ನೋಡೋಣ. ಸರ್ಪ್ರೈಸ್ ನಾನೇ. I am ready. Wow, Joker! Dun dun! Happy birthday! Thank you! Happy birthday! Thank you! Which color balloon you want? Blue! Dun dun! Which color you want? Pink! Pink! ಏನದು ಇವನ್ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ, ಇವನ್ ಆಡೋದೆಲ್ಲ ನೋಡಿದ್ರೆ ನಮ್ಮ ಜೈ ಥರ ಅನ್ನಿಸ್ತಾ ಇದೆಯಲ್ಲ.